ನಾವಿಂದು ಕತ್ತಲೆಯ ಜಗತ್ತಿನ ಕರಾಳ ಇತಿಹಾಸವೊಂದರ ಆಳ ಕೇಳಿಯಲಿದ್ದೇವೆ. ನೋಡಿ, ಇದೇನು ಕೇವಲ ಒಂದು ಕಟ್ಟುಕತೆ ಅಂತ ಅನ್ಕೊಳ್ಬೇಡಿ, ಇದೊಂದು ಶಾಪಗ್ರಸ್ತ ಜಾನಪದದ ನೆತ್ತರು ಸುರಿಯುವ ರಹಸ್ಯ. ಸ್ವಲ್ಪ ಉಸಿರು ಬಿಗಿ ಹಿಡಿದುಕೊಳ್ಳಿ, ಯಾಕಂದ್ರೆ ಇವತ್ತು ನಾವು ಆ ರಕ್ತಗ್ರಂಥದ ಹಿಂದಿನ ನಿಗೂಢತೆಯನ್ನು ಭೇದಿಸಲಿದ್ದೇವೆ. ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆ, ಅಲ್ಲಿನ ಒಂದು ಕುಗ್ರಾಮ ಕೃಷ್ಣಾಪುರ. ಆ ಊರಿನ ಕೊನೆಯಲ್ಲಿ ಸಂಪೂರ್ಣವಾಗಿ ಪಾಳು ಬಿದ್ದಿರೋ ಶಿಥಿಲಾವಸ್ಥೆಯಲ್ಲಿರೋ ಒಂದು ಹಳೆಯ ಗ್ರಂಥಾಲಯ ಇದೆ. ಆದ್ರೆ ನಂಬಿ, ಅದು ಸಾಧಾರಣ ಜಾಗ ಅಲ್ಲವೇ ಅಲ್ಲ. ಸೂರ್ಯಾಸ್ತ ಆದ್ಮೇಲೆ ಆ ದಾರಿಯಲ್ಲಿ ಒಂದು ಸಣ್ಣ ಹಕ್ಕಿ ಕೂಡ ಹಾರಾಡುವುದಿಲ್ಲ ಅಂದ್ರೆ ನೀವು ಊಹಿಸ್ಕೊಳ್ಳಿ. ಯಾವೊಬ್ಬ ಜೀವಂತ ಮನುಷ್ಯನೂ ಆ ಕಡೆ ತಲೆ ಹಾಕೋ ಧೈರ್ಯ ಮಾಡೋದಿಲ್ಲ. ಅಲ್ಲಿನ ಗಾಳಿಯಲ್ಲೇ ಒಂಥರ ಮರಣದ ಮೌನ, ಭಯ ಆವರಿಸ್ಕೊಂಡಿದೆ. ಈ ಕಥೆ ಶುರುವಾಗೋದು 1920ರ ದಶಕದ ಆಸುಪಾಸಿನಲ್ಲಿ. ಈ ಹಳ್ಳಿಗೆ ಬಂದ ಒಬ್ಬ ಅಪರಿಚಿತ ವಿದೇಶಿ ಮಾಂತ್ರಿಕ ಊರ ಹೊರಗೆ ಈ ಲೈಬ್ರರಿಯನ್ನ ಕಟ್ಸಿದ್ನಂತೆ. ಅವನ ಸಾವಿನ ಸುತ್ತಲಿನ ಕಥೆ ಕೇಳಿದ್ರಂತೂ ಮೈ ಜುಮ್ ಅನ್ನುತ್ತೆ. ಆ ಮಾಂತ್ರಿಕ ಸಾಯೋ ಮುನ್ನ ಕರಾಳ ತಂತ್ರಗಳ ಮೂಲಕ ತನ್ನ ಆತ್ಮವನ್ನ ಅಲ್ಲಿದ್ದ ಒಂದು ಹಳೆಯ ಪುಸ್ತಕದಲ್ಲಿ ಬಂಧಿಸಿದ ಅಂತ ಊರೆಲ್ಲ ಹೇಳ್ತಾರೆ. ಅಂದಿನಿಂದ ಇಂದಿನವರೆಗೂ ಕತ್ತಲಾದ ಮೇಲೆ ಈ ಗ್ರಂಥಾಲಯದ ಕಡೆಗೆ ಹೋಗೋದನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಇದು ಇವತ್ತಿಗೂ ಆ ಹಳ್ಳಿಯನ್ನ ಕಾಡ್ತಿರೋ ಒಂದು ಘೋರ ಶಾಪ. ಆದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಎಷ್ಟೇ ಬೇಡ ಅಂದ್ರೂ ಎಚ್ಚರಿಕೆ ಕೊಟ್ರೂ ಅದನ್ನ ಧಿಕ್ಕರಿಸೋಕೆ ಅಂತಾನೆ ಕೆಲವರಿರ್ತಾರೆ ಅಲ್ವಾ? ನಮ್ಮ ಈ ಕಥೆಯಲ್ಲಿ ಆ ವ್ಯಕ್ತಿನೇ ವಿನಯ್, ಅತ್ಯಂತ ಅತಿಯಾದ ಆತ್ಮವಿಶ್ವಾಸ ಇರೋ ಯುವ ಸಂಶೋಧಕ. ಹಳ್ಳಿಗರ ಮಾತುಗಳ್ನೂ ಈ ಶಾಪದ ಕಥೆಗಳ್ನೂ ಅವನು ಬರೀ ಮೂಢನಂಬಿಕೆ ಅಂತ ತಳ್ಳಿಹಾಕ್ತಾನೆ. ತನ್ನ ಕಣ್ಣಾರೆ ನೋಡ್ದೆ ಯಾವುದೂ ನಂಬುವ ಅಭ್ಯಾಸ ಅವನಿಗಿರ್ಲಿಲ್ಲ. ಹಾಗಾಗಿ ಒಂದು ಕಗ್ಗತ್ತಲಿನ ಅಮಾವಾಸ್ಯೆ ರಾತ್ರಿ ಯಾರ ಮಾತನ್ನೂ ಕೇಳದೆ ಕೇವಲ ತನ್ನ ಕ್ಯಾಮರಾ ಹಿಡಿದುಕೊಂಡು ಆ ಶಾಪಗ್ರಸ್ತ ಗ್ರಂಥಾಲಯದ ಒಳಗೆ ಪ್ರವೇಶಿಸಲು ದಿಟ್ಟ ಹೆಜ್ಜೆ ಇಡ್ತಾನೆ. ಗ್ರಂಥಾಲಯದ ಒಳಗೆ ಕಾಲಿಟ್ಟ ತಕ್ಷಣ ಒಂಥರ ಉಸಿರುಗಟ್ಟಿಸುವ ವಾತಾವರಣ. ದಶಕಗಳಿಂದ ಯಾರೂ ಆ ಕಡೆ ತಲೆನೇ ಹಾಕಿಲ್ಲ ಅಂದ್ರೆ ಹೇಗಿರ್ಬೇಡ. ಕೋಣೆಯೆಲ್ಲ ದಟ್ಟವಾದ ಭಾರವಾದ ಧೂಳು ತುಂಬಿದೆ. ಗೋಡೆಗಳೆಲ್ಲ ದಪ್ಪನೆಯ ಜೇಡರ ಬಲೆಗಳಿಂದ ಮುಚ್ಚಿ ಹೋಗಿವೆ. ಉಸಿರಾಡೋದಕ್ಕೂ ಕಷ್ಟ ಆಗುವಷ್ಟು ಹಳೆಯದಾದ ಗಾಳಿ. ಮತ್ತು ಅದಕ್ಕಿಂತಲೂ ಭಯಾನಕವಾದದ್ದು ಅಂದ್ರೆ ಆ ಕೊಳೆಯುತ್ತಿರುವ ಶವದ ವಾಸನೆ. ಆ ಕೆಟ್ಟ ವಾಸನೆ ಇದ್ದಕ್ಕಿದ್ದಂತೆ ಗಾಳಿಯಲ್ಲಿ ತೇಲಿ ಬರಲು ಶುರುವಾಗುತ್ತೆ. ಅವನ ಪ್ರತಿ ಹೆಜ್ಜೆಗೂ ಆ ಕತ್ತಲು ಅವನನ್ನೇ ನುಂಗುತ್ತಿರುವಂತೆ ಭಾಸವಾಗುತ್ತೆ. ಕತ್ತಲಲ್ಲಿ ವಿನಯ್ ತನ್ನ ಟಾರ್ಚ್ ಬೆಳಕಿನಿಂದ ಸುತ್ತಲೂ ನೋಡ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂತೆ ಒಂದು ಮೂಲೆ ಕಪಾಟಿನಿಂದ ಹಳೆಯ ಶಿಥಿಲವಾದ ತಾಳೆಗರಿ ಗ್ರಂಥವೊಂದು ತನ್ನಷ್ಟಕ್ಕೆ ತಾನೇ ಕೆಳಗೆ ಬೀಳುತ್ತೆ. ಆ ಸದ್ದು ಆ ಮರಣ ಮೌನದಲ್ಲಿ ಒಂದು ದೊಡ್ಡ ಸ್ಫೋಟದ ತರ ಕೇಳಿಸುತ್ತೆ. ಆ ಪುಸ್ತಕ ಬಲವಂತವಾಗಿ ವಿನಯ್ನ ಗಮನವನ್ನು ಸೆಳೆಯುತ್ತೆ. ಅದು ಅವನನ್ನೇ ಕೈಬೀಸಿ ಕರೆಯುತ್ತಿರುವಂತೆ ಅನ್ನಿಸುತ್ತೆ. ಅವನು ನಿಧಾನವಾಗಿ ಅದನ್ನು ತನ್ನ ಕೈಗೆತ್ತುಕೊಳ್ಳುತ್ತಾನೆ. ಆ ಹಳೆಯ ತಾಳೆಗರಿಯ ಮೇಲೆ ರಕ್ತದ ಬಣ್ಣದಲ್ಲಿ ಕೆತ್ತಿದಂತಿದ್ದ ಒಂದು ವಾಕ್ಯ ಇತ್ತು: ನನ್ನನ್ನು ಓದಿದವನು ನನಗೆ ಸೇರಿದವನು. ಇದು ಬರೀ ಒಂದು ಎಚ್ಚರಿಕೆ ಆಗಿರಲಿಲ್ಲ, ಬದಲಾಗಿ ಅದು ವಿನಯ್ಗಾಗಿ ಹೆಣೆದಿದ್ದ ಕರಾಳ ಉರುಳು. ತನ್ನ ಕಣ್ಣೆದುರೇ ಇದ್ದ ಈ ಪ್ರಾಣಾಂತಿಕ ಬಲೆಯ ಅರಿವೇ ಇಲ್ದದೆ ವಿನಯ್ ಮುಂದಿನ ಹೆಜ್ಜೆ ಇಟ್ಬಿಡ್ತಾನೆ. ತನ್ನ ಕುತೂಹಲ ತಡೆಯೋಕಾಗ್ದೆ ವಿನಯ್ ಏನ್ ಮಾಡ್ತಾನೆ? ಆ ಪುಸ್ತಕವನ್ನು ತೆರೆದು ಅದರಲ್ಲಿದ್ದ ಮಂತ್ರವನ್ನು ಗಟ್ಟಿಯಾಗಿ ಓದಿಬಿಡ್ತಾನೆ. ನಿಜಕ್ಕೂ ಅವನು ಹಾಗೆ ಮಾಡಬಾರ್ದಿತ್ತು. ಆ ಪದಗಳನ್ನು ಉಚ್ಚರಿಸಿದ ಮರುಕ್ಷಣವೇ ಗ್ರಂಥಾಲಯದಲ್ಲಿ ಒಂದು ಪ್ರಬಲವಾದ ಅತೀ ಮಾನುಷ ಶಕ್ತಿ ಜಾಗೃತವಾಡುತ್ತೆ. ತೆರೆದಿದ್ದ ಕಿಟಕಿಗಳೆಲ್ಲ ಭಯಾನಕ ಶಬ್ದದೊಂದಿಗೆ ರಭಸವಾಗಿ ಬಡಿದುಕೊಂಡು ಮುಚ್ಕೊಳ್ಳುತ್ತವೆ. ಕಪಾಟಿನಲ್ಲಿದ್ದ ನೂರಾರು ಪುಸ್ತಕಗಳು ಭೂತ ಹಿಡಿದ ಪಕ್ಷಿಗಳ ತರ ಗಾಳಿಯಲ್ಲಿ ಹಾರಾಡೋಕ್ ಶುರು ಮಾಡ್ತವೆ. ಮತ್ತು ಆ ಕಗ್ಗತ್ತಲಲ್ಲಿ ಒಂದು ವಿರೂಪಗೊಂಡ ಭಯಾನಕ ನಗು ಪ್ರತಿಧ್ವನಿಸುತ್ತೆ. ಭಯದಿಂದ ನಡುಗಿದ ವಿನಯ್ ಆ ಕತ್ತಲನ್ನು ಸೀಳಲು ಅಸಹಾಯಕನಾಗಿ ತನ್ನ ಕ್ಯಾಮೆರಾದ ಫ್ಲ್ಯಾಶ್ ಲೈಟನ್ನು ಆನ್ ಮಾಡ್ತಾನೆ. ಆ ಕ್ಷಣದ ಬೆಳಕು ನೇರವಾಗಿ ಎದುರಿಗಿದ್ದ ಒಂದು ಹಳೆಯ ವಿಲಕ್ಷಣವಾದ ಕನ್ನಡಿಯ ಮೇಲೆ ಬೀಳುತ್ತೆ. ಆದ್ರೆ ಆ ಕನ್ನಡಿಯಲ್ಲಿ ಕಂಡ ದೃಶ್ಯ ನಿಜಕ್ಕೂ ರಕ್ತವನ್ನು ಹೆಪ್ಪುಗಟ್ಟಿಸುವಂತಿತ್ತು. ಆ ಕನ್ನಡಿಯಲ್ಲಿ ಕೇವಲ ಅವನ ಪ್ರತಿಬಿಂಬ ಇರಲಿಲ್ಲ, ಅವನ ಹೆಗಲ ಹಿಂದೆ ಒಂದು ಕಪ್ಪು ಆಕೃತಿ ನಿಂತಿತ್ತು. ಆ ಕತ್ತಲೆಯಲ್ಲಿ ಆ ಕನ್ನಡಿಯಲ್ಲಿದ್ದದ್ದು ಯಾರು? ಒಮ್ಮೆ ಯೋಚಿಸಿ. ವಿನಯ್ನ ಹೃದಯ ಬಡಿತ ಕ್ಷಣಕಾಲ ನಿಂತೇ ಹೋಯ್ತು. ಆ ಮೌನ, ಆ ಭಯ ಎಂಥವರನ್ನು ಬೆಚ್ಚಿ ಬೀಳಿಸುವಂತಿತ್ತು. ಆ ಕಪ್ಪು ಆಕೃತಿಯ ಮುಖ ನಿಧಾನವಾಗಿ ವಿನಯ್ ಕಡೆಗೆ ತಿರುಗುತ್ತೆ. ಅದು ಬೇರಾರೂ ಆಗಿರಲಿಲ್ಲ, ಅದು ವಿನಯ್ನದೇ ಅಚ್ಚರಿಯ ಪ್ರತಿರೂಪ. ಆದರೆ ಆ ಮುಖದಲ್ಲಿ ಜೀವವೇ ಇರಲಿಲ್ಲ. ಅದರ ಕಣ್ಣುಗಳು ಕಲ್ಲಿದ್ದಿಲಿನಂತೆ ಸಂಪೂರ್ಣ ಕಪ್ಪಾಗಿದ್ವು. ಆ ಕಣ್ಣುಗಳಲ್ಲಿ ಗುಡ್ಡೆಗಳೇ ಇರಲಿಲ್ಲ. ಮತ್ತು ಅದರ ಬಾಯಿಂದ ದಟ್ಟವಾದ ಬಿಸಿ ರಕ್ತ ನಿಧಾನವಾಗಿ ತೊಟ್ಟಿಕ್ಕುತ್ತಿತ್ತು. ಪ್ರಾಣಭಯದಿಂದ ವಿನಯ್ ಬಾಗಿಲಿನ ಕಡೆಗೆ ಓಡ್ತಾನೆ. ಬಾಗಿಲು ತೆರೆಯಲು ತನ್ನೆಲ್ಲ ಶಕ್ತಿ ಹಾಕಿ ಪ್ರಯತ್ನ ಪಡ್ತಾನೆ.
ಆದ್ರೆ ಬಾಗಿಲುಗಳು ಕಲ್ಲಿನ ತರ ಬಿಗಿಯಾಗಿ ಸಿಕ್ಕಿಹಾಕೊಂಡಿವೆ. ಆತ ಅಸಹಾಯಕನಾಗಿ ಹಿಂತಿರುಗಿ ನೋಡಿದಾಗ ಆ ರಕ್ತಸಿಕ್ತ ಅತಿಮಾನುಷ ಶಕ್ತಿ ನಿಧಾನವಾಗಿ ಕನ್ನಡಿಯಿಂದ ಹೊರಬರ್ತಿರ್ತದೆ. ಆ ಭೀಕರ ದೃಶ್ಯವನ್ನು ತಡೆಯಲಾಗದೆ ಭಯದ ಪರಾಕಾಷ್ಠೆಯಲ್ಲಿ ವಿನಯ್ ಅಲ್ಲೇ ಪ್ರಜ್ಞೆ ತಪ್ಪಿ ಬೀಳುತ್ತಾನೆ. ಆ ರಾತ್ರಿಯ ಕತ್ತಲು ಅವನನ್ನು ಸಂಪೂರ್ಣವಾಗಿ ನುಂಗಿಹಾಕಿತ್ತು. ಮರುದಿನ ಬೆಳಗಾಗುತ್ತೆ. ಆ ಮುಂಜಾನೆಯ ವಾತಾವರಣ ಅತ್ಯಂತ ವಿಚಿತ್ರವಾಗಿತ್ತು. ಆ ಶಾಪಗ್ರಸ್ತ ಗ್ರಂಥಾಲಯದ ಬಾಗಿಲು ನಿಧಾನವಾಗಿ ತೆರೆಯುತ್ತೆ. ಒಳಗಡೆಯಿಂದ ವಿನಯ್ನಂತೆಯೇ ಕಾಣುವ ಆ ಯುವಕ ಹೊರಬರ್ತಾನೆ. ಆದರೆ ಅವನ ಮುಖದಲ್ಲಿ ಒಂದು ವಿಕೃತವಾದ ವಿಜಯಶಾಲಿ ನಗು ಇರುತ್ತೆ. ಆತ ಆ ಗ್ರಂಥಾಲಯದಿಂದ ಅತ್ಯಂತ ಶಾಂತವಾಗಿ ಏನೂ ಆಗಿಲ್ಲವೇನೋ ಅನ್ನೋ ಹಾಗೆ ನಡೆಕೊಂಡು ಹೋಗ್ತಾನೆ. ಹೊರಗೆ ನಡೆದುಕೊಂಡು ಹೋದದ್ದು ನಿಜವಾದ ವಿನಯ್ ಆಗಿರಲೇ ಇಲ್ಲ. ಅದು ಆ ಮಾಂತ್ರಿಕನ ಕರಾಳ ಆತ್ಮ. ಹಾಗಾದರೆ ನಿಜವಾದ ವಿನಯ್ ಎಲ್ಲಿದ್ದಾನೆ ಅಂತೀರಾ? ಆ ಧೂಳು ಹಿಡಿದ ಗ್ರಂಥಾಲಯದ ಒಳಗೆ ಆ ಹಳೆಯ ತಾಳೆಗರಿ ಪುಸ್ತಕದ ಒಂದು ಪುಟದಲ್ಲಿ ವಿನಯ್ನ ಮುಖ ಈಗ ಕೇವಲ ಒಂದು ಶಾಯಿಯ ಚಿತ್ರವಾಗಿ ಮೂಡಿಬಿಟ್ಟಿತ್ತು. ಆ ಚಿತ್ರದ ಕಣ್ಣುಗಳು ಶಾಶ್ವತ ಭಯದಿಂದ ಅಗಲವಾಗಿದ್ದವು ಮತ್ತು ಆ ಗೀಚಿದ ಕಣ್ಣುಗಳಿಂದ ನಿಜವಾದ ಒದ್ದೆಯಾದ ಕಣ್ಣೀರು ಸುರಿಯುತ್ತಿತ್ತು.